ವೀಕ್ಷಕರೇ, ಶುಭೋದಯ. ರಾಶಿ ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ ಯೋಗರಾಜ್. ಇವತ್ತಿನ ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಶಾಸ್ತ್ರದ ಮಹತ್ವವನ್ನು ತಿಳ್ಕೊಳ್ಳೋಣ. ಜ್ಯೋತಿಷ್ಶಾಸ್ತ್ರದಿಂದ ಗ್ರಹಗಳ ಚಲನವಲನ ಆಗಿರ್ಬೋದು, ನಮ್ಮ ಭವಿಷ್ಯದ ಬಗ್ಗೆ ನಿಖರವಾದ ಮಾಹಿತಿಯನ್ನ ಈ ಜ್ಯೋತಿಷ್ಶಾಸ್ತ್ರ ನಮಗೆ ನೀಡುತ್ತಾ, ಜೊತೆಗೆ ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ತಿಳಿಸ್ಕೊಡ್ತಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರಾದ ಶ್ರೀ ರೇಣುಕಾರಾಧ್ಯ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುದತ್ತ ಸಾಯಿ ಸಿದ್ಧಲಿಂಗ ಪ್ರಭುವೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಗುರುಜಿ, ಮೇಷ ರಾಶಿಯಿಂದ ಕನ್ಯಾ ರಾಶಿಯವರ ಈ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ. ಖಂಡಿತ. ಇವತ್ತಿನ ದಿವಸ ವಿಶೇಷವಾಗಿ ಪುನರ್ವಸು ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ, ಪರಿವರ್ತನಾ ಯೋಗದಲ್ಲಿ ಚಂದ್ರ ಗುರು ಪರಿವರ್ತನಾ ಯೋಗದಲ್ಲಿರ್ತಕ್ಕಂಥ ಒಂದು ಸನ್ನಿವೇಶ. ಏನೆಲ್ಲ ಫಲಾಫಲಗಳನ್ನು ನೋಡಬಹುದು. ಪ್ರಪ್ರಥಮ ಬಾರಿಗೆ ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ತಂದೆಯೊಡನೆ ಶತ್ರುತ್ವ ಬೆಳೀತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗುವಂಥದ್ದು, ದೈವನಿಂದನೆ, ಧರ್ಮನಿಂದನೆ, ಗುರುನಿಂದನೆ ಮಾಡುವಂಥ ಒಂದು ಸಂದರ್ಭಗಳು, ಅಥವಾ ಅಧರ್ಮದ ಕೆಲಸಕ್ಕೆ ಕೈ ಹಾಕಬೇಕು ಅನ್ನೋ ರೀತಿಯಾದಂಥ ಆಲೋಚನೆಗಳು ಬರುವಂಥದ್ದು, ವಾಹನ ಸ್ಥಿರಾಸ್ತಿಯ ಮೇಲೆ ಸಾಲದ ಸಹಾಯವನ್ನು ಬೇಡತಕ್ಕಂಥದ್ದು, ತಂದೆಯಿಂದ ಆರ್ಥಿಕ ಸಹಾಯವನ್ನಾದರೂ ಕೂಡ ಕೇಳುವಂಥ ಒಂದು ವಾತಾವರಣ ಇವತ್ತಿನ ದಿವಸ ಈ ಮೇಷರಾಶಿ ನೋಡೋದಾಗಿರುವಂಥದ್ದು. ಓಂ ಶ್ರೀ ಗುರು ಸಾಯಿನಾಥೇಶ್ವರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ವೃಷಭ ರಾಶಿ, ಮಕ್ಕಳಿಂದ ಧನಾಗಮನವಾಗ್ತಕ್ಕಂಥ ಒಂದು ಸಂದರ್ಭಗಳು, ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆ, ಗೃಹ ಬದಲಾವಣೆಯನ್ನು ಮಾಡುವಂಥ ಒಂದು ಆಲೋಚನೆಗಳು ಬರ್ತಕ್ಕಂಥ ಅಂಥ ಒಂದು ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥದ್ದು. ಸಹೋದರ ಸಹೋದರಿಯರೊಂದಿಗೆ, ನೆರೆಹೊರೆಯವರೊಂದಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸುವಂಥ ಒಂದು ವಾತಾವರಣ, ಹಿರಿಯ ಸಹೋದರನಿಂದ, ಮಿತ್ರರಿಂದ ಕಾರ್ಯ ಕರ್ತವ್ಯಗಳಿಗೆ ಸಹಕಾರ ಲಭಿಸುವಂಥ ಒಂದು ಸ್ಥಿತಿಗತಿಗಳು ಇವತ್ತಿನ ದಿವಸ ಈ ವೃಷಭ ರಾಶಿ ನೋಡಾಗಿರುವಂಥದ್ದು. ಶ್ರೀ ಗೌರಿಗೆ ಅರಿಶಿನ ಕುಂಕುಮವನ್ನು ನೀಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮಿಥುನ ರಾಶಿ, ತಾಯಿಯಿಂದ ಧನಾಗಮನವಾಗ್ತಕ್ಕಂಥ ಸ್ಥಿತಿಗತಿಗಳು ನಿರ್ಮಾಣವಾಗಿ ಬರುವಂಥದ್ದು. ವಾಹನ, ಭೂಮಿ, ಸ್ಥಿರಾಸ್ತಿ ಖರೀದಿಗೆ ಮುಂದಾಗುವಂಥ ಒಂದು ಆಲೋಚನೆ, ಅಥವಾ ಮನೆಯನ್ನು ಕಟ್ಟಬೇಕು, ಗೃಹ ನಿರ್ಮಾಣವನ್ನು ಮಾಡಬೇಕು, ಅಥವಾ ಒಂದು ಪುಟ್ಟದಾಗಿ ಒಂದು ಗೂಡನ್ನಾದರೂ ಮಾಡಿಕೊಳ್ಬೇಕು, ಅಥವಾ ಪುಟ್ಟದಾದ ಒಂದು ವಾಹನವಾದರೂ ಖರೀದಿಸಬೇಕು ಅನ್ನೋ ರೀತಿಯಾದಂಥ ಒಂದು ಆಲೋಚನೆಗಳು, ಅಂಥ ಹಂಬಲಗಳು ಹೆಚ್ಚಾಗಿ ಬರುವಂಥದ್ದು. ಊಟ ವಸತಿ ಕ್ಷೇತ್ರದವರೆಗೆ, ನೀರು, ಆಹಾರ, ನರ್ಸರಿ, ಹಾಲು, ಪ್ರಸೂತಿ ಕೆಲಸವನ್ನು ಮಾಡ್ತಕ್ಕಂಥವರಿಗೆ, ಪಶುಸಂಗೋಪನೆ ವೃತ್ತಿಪರರಿಗೆ ಇಂಥ ಒಂದು ಅನುಕೂಲದ ಒಂದು ಪ್ರಾಪ್ತಿ ಆಗ್ತಕ್ಕಂಥದ್ದು, ಒಳ್ಳೆಯ ಧನಾಗಮನವಾಗ್ತಕ್ಕಂಥ, ಒಳ್ಳೆಯ ಸಂಪಾದನೆ ಆಗ್ತಕ್ಕಂಥ ಒಂದು ಸ್ಥಿತಿ ಈ ಮಿಥುನ ರಾಶಿ ನೋಡಾಗಿರುವಂಥದ್ದು. ಅರಿಶಿಣದ ಬಟ್ಟೆಯನ್ನು ಧಾರಣೆಯನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕಟಕ ರಾಶಿ, ಮೈಕೈ ನೋವು, ಅಜೀರ್ಣ ದೋಷ, ಗ್ಯಾಸ್ಟ್ರಿಕ್, ಶುಗರ್, ಮೂತ್ರ ದೋಷಗಳಿಂದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗಿ ಬರುವಂಥದ್ದು. ದೂರ ಪ್ರದೇಶದಲ್ಲಿರುವ ವ್ಯಕ್ತಿಗಳ ಅಥವಾ ಸಂಬಂಧಿಕರ ಭೇಟಿಯನ್ನು ಮಾಡತಕ್ಕಂಥ ಒಂದು ಸುಸಂದರ್ಭ. ರಕ್ತ ಸಂಬಂಧಿಗಳು, ನೆರೆಹೊರೆಯವರು ಶತ್ರುಗಳಾಗಿ ಪರಿವರ್ತನೆಯಾಗ್ತಕ್ಕಂಥ ಒಂದು ಸ್ಥಿತಿ ಈ ಕಟಕ ರಾಶಿ ನೋಡಾಗಿರುವಂಥದ್ದು. ಕುಲಗುರುಗಳ ನಾಮಸ್ಮರಣೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಸಿಂಹರಾಶಿ, ಮಕ್ಕಳಿಂದ ಅನುಕೂಲ ಮತ್ತು ಕುಟುಂಬದ ಮತ್ತು ಆರ್ಥಿಕ ಸಂಕಷ್ಟಗಳು ಬಗೆಹರಿಯೋದಕ್ಕೆ ಸುಲಲಿತವಾದಂಥ ಒಂದು ಮಾರ್ಗಗಳು ಲಭಿಸುವಂಥದ್ದು. ಇಚ್ಛಿಸಿದ ಮಕ್ಕಳಿಂದ ನೀವೇನು ಬಯಸ್ತೀರೋ ಅಂಥ ಒಂದು ವಸ್ತುಗಳು ಆಗಮಿಸ್ತಕ್ಕಂಥದ್ದು, ಅಂಥ ವಸ್ತುಗಳ ಪ್ರೇರೇಪಣೆ ಆಗ್ತಕ್ಕಂಥದ್ದು, ಅಥವಾ ಅಂಥ ವಸ್ತುಗಳ ಕೊಡುಗೆ ಸಿಗ್ತಕ್ಕಂಥ ಒಂದು ಸ್ಥಿತಿ. ವಿಶ್ರಾಂತಿ ವೇತನ, ಬಕ್ಷೀಸು, ಬಹುಮಾನ, ಅನಿರೀಕ್ಷಿತವಾದಂಥ ಧನಾಗಮನವಾಗ್ತಕ್ಕಂಥ ವಾತಾವರಣ. ಕುಟುಂಬಸ್ಥರ ಮಾತಿನಿಂದ ನೋವು, ನಿರಾಸೆ, ಅಪಕೀರ್ತಿಯನ್ನಿಗೆ ಒಳಗಾಗುವಂಥ ಒಂದು ಸ್ಥಿತಿ ಈ ಸಿಂಹರಾಶಿ ನೋಡಾಗಿರುವಂಥದ್ದು. ಸೇವಂತಿಗೆ ಪುಷ್ಪದಿಂದ ಪೂಜೆಯನ್ನು ಅರ್ಪಿಸುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕನ್ಯಾ ರಾಶಿ, ಸ್ಥಿರಾಸ್ತಿ, ವಾಹನ, ಮನೆ ಖರೀದಿಗೆ ಸ್ನೇಹಿತರಿಂದ ಸಾಲದ ಸಹಾಯ ಮತ್ತು ಅಥವಾ ಪೂರಕವಾದಂಥ ವಾತಾವರಣ ಸೃಷ್ಟಿಯಾಗುವಂಥದ್ದು. ದಾಂಪತ್ಯ ಸಮಸ್ಯೆಗಳು ಬಗೆಹರಿತಕ್ಕಂಥದ್ದು, ಸಂಗಾತಿಯಿಂದ ಲಾಭವಾಗುವಂಥದ್ದು. ಗುಪ್ತ ವಾಹನಗಳಿಂದ ಅಥವಾ ಗುಪ್ತ ಅಪವಾದಗಳಿಂದ, ಗುಪ್ತ ಸಂಬಂಧಿಗಳಿಂದ ಬಿಡುಗಡೆ ಹೊಂದೋದಕ್ಕೆ ಒಳ್ಳೆಯ ಸುವರ್ಣ ಅವಕಾಶ. ಏನೇನು ತಪ್ಪುಗಳನ್ನು ಮಾಡಿದ್ದೀರೋ ಆ ತಪ್ಪುಗಳಿಂದ ಮುಕ್ತರಾಗೋದಕ್ಕೆ ಇವತ್ತಿನ ದಿವಸ ಸುವರ್ಣ ಅವಕಾಶಗಳು ಬರ್ತಕ್ಕಂಥದ್ದು ಇವತ್ತಿನ ದಿವಸ ಕನ್ಯಾ ರಾಶಿಯನ್ನು ನೋಡ್ತಕ್ಕಂಥದ್ದು. ಓಂ ಶ್ರೀ ಗುರು ಸಿದ್ಧಲಿಂಗೇಶ್ವರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಸರಿ ಗುರುಜಿ, ಒಬ್ರು ಕಾಲರ್ ಹಿಡಿತಾರೆ. ಕುಸುಮ ಹೊಸಪೇಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಕುಸುಮ ಅವರೇ. ನಮಸ್ತೆ. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತಮ್ಮ. ಹೆಸರು ಹೇಳಿ ಅವ್ರದ್ದು. ನವೀನ್ ಕುಮಾರ್ ಅಂತ. ಹುಟ್ಟಿದ ದಿನಾಂಕ ತಿಳಿಸಿಮ್ಮ. 10
14 ಹ್ಮ್ 10ನೇ ತಿಂಗಳು 99. ಸರಿಮ್ಮ, ಸಮಯ ತಿಳಿಸಿ. 10:25. ರಾತ್ರಿನಾ? ರಾತ್ರಿ. ಸರಿಮ್ಮ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಗುರುಜಿ. ನಮಃ ಶಿವಾಯ. ಈ ಜಾತಕದ ಪ್ರಕಾರವಾಗಿ ನೋಡಿದಾಗ ಜಾತಕ ಜನನವಾಗಿರ್ತಕ್ಕಂಥದ್ದು ಜ್ಯೇಷ್ಠ ನಕ್ಷತ್ರ, ಗುರು ವಕ್ರತ್ವ, ಶನಿ ವಕ್ರತ್ವ. ಲಗ್ನಾಂಶವನ್ನು ನೋಡಿದಾಗ ಮೃಗಶಿರ ನಕ್ಷತ್ರ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. ಯಾಕೋ ಹತ್ತತ್ರ 2.5 ವರ್ಷಗಳಾಗಿದೆ. 2.5 ವರ್ಷಗಳಿಂದಲೂ ಕೂಡ ಇವನ ಸ್ಥಿತಿಗತಿಗಳು, ಮಾನಸಿಕ ಸ್ಥಿತಿಗತಿಗಳಾಗ್ಬೋದು, ಯಾವುದೂ ಕೂಡ ಸರಿ ಇಲ್ಲದೆ ಇರ್ತಕ್ಕಂಥ ವಾತಾವರಣವು ಸೃಷ್ಟಿಯಾಗಿದೆ. ಒಂದು. ಎರಡನೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಯಾವುದರಲ್ಲೂ ಕೂಡ ಆಸಕ್ತಿಯೇ ಇಲ್ಲ. ವಿದ್ಯಾಭ್ಯಾಸದಲ್ಲೂ ಆಸಕ್ತಿ ಇಲ್ಲ. ವಿದ್ಯಾಭ್ಯಾಸದಲ್ಲಿ ತೊಡಕುಗಳು ಉತ್ಪತ್ತಿ ಆಗ್ತಕ್ಕಂಥದ್ದು ಈ ರೀತಿಯ ಅವನ ಸೃಷ್ಟಿಯಾಗತ್ತೆ ಅಂತ ಹೇಳ್ತದೆ ಈ ಜಾತಕದ ಪ್ರಕಾರವಾಗಿ. ಈ 6 ತಿಂಗಳಿಂದ 2016 ಜನವರಿ ಪ್ರಾರಂಭ ಆದಾಗಲಿಂದಲೂ ಕೂಡ ಇವನು ಓದೋದಕ್ಕೆ ಆಸಕ್ತಿ ಇಲ್ಲ, ನಾನು ಓದೋದಕ್ಕೆ ಹೋಗೋದಿಲ್ಲ, ಕೆಲಸ ಮಾಡ್ಕೊಂಡಿರ್ತೀನಿ ಅನ್ನೋ ರೀತಿಯಾದಂತೆ ಏನಾದರೂ ಒಂದು ಮಾತುಕತೆಗಳು ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ತೋರಿಸ್ತಾ ಇದೆ. ಹೌದೋ ಅಲ್ವೋ? ಹೌದು ಗುರುಜಿ, ಹೋಗ್ತದಾನೆ. ಸಾಲ ಬಾಳ ಮಾಡ್ಕೊಂಬಿಟ್ಟಾನೆ ಗುರುಜಿ, ತೀರ್ಸಕ್ಕೆ ಆಗಂಗಿಲ್ಲ, ಮನೆ ಇಲ್ಲ, ಏನಿಲ್ಲ ನಮಗೆ. ಅದಕ್ಕೆ ಗುರುಜಿ ಕೇಳಕತ್ತೀನಿ. ಒಂದು ಕೆಲಸ ಮಾಡಿ ತಾಯಿ, ಸಾಲ ಋಣರೋಗ ಬಾಧೆಗಳಿಗೆ ಸಂಬಂಧಪಟ್ಟಂತೆ ಬಿಡುಗಡೆ ಹೊಂದೋದಕ್ಕೆ ನಮ್ಮ ಹತ್ರ ಒಂದು ವಿಶೇಷವಾದಂಥ ಲಕ್ಷ್ಮೀ ತಾಯ್ತ ಅಂತಕ್ಕಂಥದ್ದು ಸಿಗುತ್ತೆ. ಆ ತಾಯ್ತವನ್ನ ನೀವು ಪೋಸ್ಟ್ ಮುಖಾಂತರ, ಎಲ್ಲರೂ ದೂರದಲ್ಲಿರೋದ್ರಿಂದ ಆ ಪೋಸ್ಟ್ ಮುಖಾಂತರ ಬೇಕಾದರೂ ಅದನ್ನು ತರಿಸಿಕೊಳ್ಳಬಹುದು. ಸಾಲ ಬಾಧೆಯಿಂದ ಮುಕ್ತ ಹೊಂದೋದಕ್ಕೆ ರಾಮಬಾಣವಾಗಿ ಅದು ಕೆಲಸವನ್ನ ಮಾಡುತ್ತೆ. ಆ ತಾಯ್ತವನ್ನ ತರಿಸ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ತಾಯ್ತ ಮತ್ತೆ ಮಂತ್ರದೀಕ್ಷೆಯನ್ನು ಕೊಡ್ತೀವಿ. ಅದನ್ನು ಸರಿಯಾದ ರೀತಿಯಲ್ಲಿ ತರಿಸ್ಕೊಳ್ಳಿ. ಖಂಡಿತ ನಿಮಗೆ ಸಾಲ ಬಾಧೆಗಳಿಂದ ಇವನ ಜೀವನಕ್ಕೆ ಉತ್ತಮವಾದಂಥ ಅವಕಾಶಗಳು ಬರೋದಕ್ಕೆ ಅದು ನಿಮಗೆ ದಾರಿಯನ್ನು ಕೊಡ್ತದೆ. ಎಂತೆಂಥವ್ರಿಗೆ ಏನೇನೋ ಸಮಸ್ಯೆಗಳ ಬಗೆಹರಿಕೆ ಅದು ದಾರಿಯನ್ನು ಕೊಟ್ಟಿದೆ. ನಿಮ್ಮ ಸಮಸ್ಯೆ ಯಾವುದು ಸಣ್ಣದಾಗಿದೆ, ಖಂಡಿತವಾಗಲೂ ಅನುಕೂಲವಾಗುತ್ತೆ. ಶುಭವಾಗಲಿ. ಧನ್ಯವಾದಗಳು ಕುಸುಮ ಅವರೇ. ಮತ್ತೊಬ್ರು ಕಾಲರ್ ಶಾರದಾ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಶಾರದಾ ಅವರೇ. ನಮಸ್ಕಾರ ಅತ್ತೆ. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ ಬಗ್ಗೆನೆ, ನಮ್ಮ ಮನೆ ಬಗ್ಗೆನೆ ಕೇಳ್ಬೇಕಾಗಿತ್ತು. ಸರಿಮಾ, ಹುಟ್ಟಿದ ದಿನಾಂಕ ತಿಳಿಸಿ. ನಿಮ್ಗೆ ಗೊತ್ತಿಲ್ಲಮ್ಮ, ವಯಸ್ಸಾಗಿರೋರಲ್ಲ ನಾವು, ತುಂಬಾ ಹಿಂಸೆ ಅನುಭವಿಸ್ತಾ ಇದ್ದೀನಿ. ಸರಿಮಾ, ಗುರುಜಿ ಇದ್ದಾರೆ, ಮಾತನಾಡಿ. ಕೋಟಿ ಕೋಟಿ ನಮಸ್ಕಾರ ಗುರುಜಿ. ನಮಃ ಶಿವಾಯ. ನಮಃ ಶಿವಾಯ. 1 ರಿಂದ 12 ಒಳಗಡೆ ಒಂದು ಸಂಖ್ಯೆ ಹೇಳಿ ತಾಯಿ. 11. ಒಂದು ವಿಶೇಷ, ಪರಿಪೂರ್ಣವಾಗಿ ಈ ಜಾತಕ, ಈ ಜೀವನ ಎಂದೂ ಕೂಡ ಒಂದು ಅರೆಕ್ಷಣವೂ ಕೂಡ ಕುಟುಂಬದಿಂದ ಆಗಬಹುದು ಅಥವಾ ಬೇರೆ ರೀತಿಯಲ್ಲಿ ಆಗ್ಬೋದು, ಒಂದು ಅರೆಕ್ಷಣವೂ ಕೂಡ ನೆಮ್ಮದಿಯಾಗಿ ಇರ್ತಕ್ಕಂಥ ಜೀವಿತಾವಧಿನಲ್ಲಿ ಒಂದು ಬಾರಿಯೂ ಬಂದಿಲ್ಲ. ಪರಿಪೂರ್ಣವಾಗಿ ಬರೀ ಸಂಕಟ, ನೋವು, ದುಗುಡ ಇವುಗಳಲ್ಲೇ ಕಾಲವನ್ನು ಕಳೆದಿರ್ತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣವಾಗಿ ಬಂದಿದೆ ಅಂತಕ್ಕಂತ ಹೇಳ್ತದೆ. ಬರೀ ದೃಷ್ಟಿದೋಷಗಳಾಗ್ತಕ್ಕಂಥದ್ದು, ಶತ್ರುತ್ವ ಬೆಳೀತಕ್ಕಂಥದ್ದು, ಮಾಟ ಮಂತ್ರ ತಂತ್ರದ ಪ್ರಯೋಗಗಳಾಗ್ತಕ್ಕಂಥದ್ದು, ಪದೇ ಪದೇ ಪ್ರಯೋಗಗಳಾಗ್ತಕ್ಕಂಥ ಒಂದು ಸಂದರ್ಭಗಳು ಬರ್ತದೆ ಅಂತ ಹೇಳ್ತದೆ. ಆರ್ಥಿಕ ಸ್ಥಿತಿಗತಿಗಳೂ ಸರಿ ಇಲ್ಲ, ಬರೀ ಸಾಲ, ಕುಟುಂಬಸ್ಥರೇ ಶತ್ರುಗಳಾಗ್ತಾರೆ. ಏನೇ ಒಳ್ಳೆಯದು ಮಾಡೋದಕ್ಕೆ ಹೋದ್ರೂ ಕೂಡ ಶತ್ರುಗಳಾಗಿ ಪರಿವರ್ತನೆ ಆಗ್ತಾರೆ ಅಂತ ಹೇಳ್ತದೆ. ಇವತ್ತಿನ ದಿವಸದಲ್ಲ, ಇಷ್ಟು ದಿವಸದ ಅಂತ ಅಲ್ಲ, ಪರಿಪೂರ್ಣವಾಗಿ ನಿಮ್ಮ ಬುದ್ಧಿ ತಿಳಿದಾಗಲಿಂದಲೂ ಇದೇ ರೀತಿಯಾದಂಥ ವಾತಾವರಣದಲ್ಲಿ ನಿಮ್ಮ ಜೀವನ ಬದುಕಿಕೊಂಡು ಬಂದಿದೆ. ಹೌದೋ ಅಲ್ವೋ? ಹೌದು ಗುರುಜಿ, ಸತ್ಯ. ಹೇಳಿ ತಾಯಿ. ಇದ್ರಕ್ಕೆ ಏನ್ ಮಾಡ್ಬೇಕು, ಹೆಂಗ್ ಹೊರಗ್ ಬರ್ಬೇಕು ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ ಗುರುಜಿ. ಅವ್ವ ತಾಯಿ, ಒಂದು ಕೆಲಸ, ಈ ಜಾತಕಕ್ಕೆ ಯಾರು ನಿಮಗೆ ಆಗದಂಥವರು ಒಂದು ಶಕ್ತಿ ದೇವತೆಯ ಮರೆಯನ್ನು ಹೋಗಿ ಅಲ್ಲೊಂದು ಗಂಟನ್ನು ಕಟ್ಟಿಟ್ಬಿಟ್ಟಿದ್ದಾರೆ. ಅದನ್ನ ಬಿಡುಗಡೆ ಹೊಂದಿಸಬೇಕು. ಅದನ್ನ ಬಿಡುಗಡೆ ಹೊಂದಿಸಿದ್ರೆ ನಿಮ್ಮ ಕುಟುಂಬ ಚೆನ್ನಾಗಿ ಆಗ್ತದೆ. ಇಲ್ಲ ಅಂದ್ರೆ ನೀವು ಸಾಯೋವರೆಗೂ ಅಲ್ಲ, ನಿಮ್ಮ ಮೊಮ್ಮಕ್ಕಳ ಕಾಲ ಬಂದ್ರೂ ಈ ಕುಟುಂಬ ಉದ್ಧಾರ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಶುಭವಾಗಲಿ. ಧನ್ಯವಾದಗಳು ಶಾರದಮ್ಮ ಅವರೇ. ವೀಕ್ಷಕರೇ, ಇನ್ನುಳಿದ ರಾಶಿಗಳವರ ಈ ದಿನದ ದಿನ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಗುರುಜಿ, ಇನ್ನು ತುಲಾ ರಾಶಿಯಿಂದ ಮೀನ ರಾಶಿಯವರ ಈ ದಿನದ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ. ಇವತ್ತಿನ ದಿವಸ ತುಲಾ ರಾಶಿನವರಿಗೆ ಸಂಬಂಧಪಟ್ಟಂತೆ ಪಾದ ಸೋಂಕಾಗ್ತಕ್ಕಂಥದ್ದು, ಅಂಗಾಲ ಉರಿ, ಅಜೀರ್ಣ ದೋಷ, ಮೈಕೈ ನೋವು, ತೊಡೆಬಾಧೆಗಳು, ಆಹಾರ ವ್ಯತ್ಯಾಸದಿಂದ ಆಗ್ತಕ್ಕಂಥ ಕಾಯಿಲೆಗಳಿಂದ ನರಳಾಟವನ್ನು ಅನುಭವಿಸುವಂಥದ್ದು, ಉದ್ಯೋಗ ಸ್ಥಳದಲ್ಲಿ ಶತ್ರುಕಾಟಗಳು ಅಧಿಕವಾಗಿ ಬೀಳಿಸುವಂಥದ್ದು, ಕೂಲಿ ಕಾರ್ಮಿಕರ, ಸೇವಕರ, ಕೆಲಸಗಾರರ ಕೊರತೆ ಬಗೆಹರಿತಕ್ಕಂಥದ್ದು, ಬಾಡಿಗೆದಾರರಿಂದ ನಷ್ಟ, ಚಿಕ್ಕಪ್ಪನಿಂದ ನೋವನ್ನು ಅನುಭವಿಸುವಂಥದ್ದನ್ನು ಈ ತುಲಾರಾಶಿನವರು ನೋಡುವಂಥದ್ದು. ಓಂ ಶ್ರೀ ಗೌರಿಯೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡುವುದು. ಇನ್ನು ವೃಶ್ಚಿಕ ರಾಶಿ, ಸಂತಾನ ದೋಷಗಳು ಬಗೆಹರಿತಕ್ಕಂಥದ್ದು, ಮಕ್ಕಳಿಗೆ ಉತ್ತಮ
ಅವಕಾಶಗಳು ಪ್ರಾಪ್ತಿಯಾಗ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಹೊಂದುವಂಥ ಒಂದು ಅವಕಾಶಗಳು ಬರುವಂಥದ್ದು, ಧರ್ಮ ಕಾರ್ಯ, ಧ್ಯಾನ, ಪೂಜದ ದೇವತಾ ಪೂಜೆಗಳಲ್ಲಿ ಗುರು ಹಿರಿಯರಲ್ಲಿ ಭಕ್ತಿಯನ್ನು ಹೆಚ್ಚಾಗಿ ಕಾಣ್ತಕ್ಕಂಥದ್ದು, ತಾಯಿಯನ್ನು ಗೌರವಿಸುವಂಥ ಒಂದು ಮನೋ ಅಭಿಲಾಷೆಗಳು ಹೆಚ್ಚಾಗಿ ಬರುವಂಥ ಒಂದು ವಾತಾವರಣ, ಪೂರ್ವದಲ್ಲಿ ಮಾಡಿದಂಥ ಒಂದು ಪುಣ್ಯ ಕಾರ್ಯಗಳು ಪ್ರಾಪ್ತಿ ಇವತ್ತಿನ ದಿವಸ ಅದರ ಫಲಾಫಲಗಳು ಲಭಿಸುವಂಥದ್ದು, ಪಿತ್ರಾರ್ಜಿತ ಆಸ್ತಿಯ ಸಮಸ್ಯೆಗಳು ಬಗೆಹರಿತಕ್ಕಂಥದ್ದಕ್ಕೆ ಸುಲಲಿತವಾದಂಥ ಮಾರ್ಗಗಳು, ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗುವಂಥದ್ದನ್ನು ಈ ವೃಶ್ಚಿಕ ರಾಶಿನವರು ನೋಡುವಂಥದ್ದು. ಕುಲದೇವರ ಅಷ್ಟೋತ್ತರವನ್ನು ಪಡೆನೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡುವುದು. ಇನ್ನು ಧನಸ್ಸು ರಾಶಿ, ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಅಥವಾ ಕಾರ್ಯಕರ್ತವ್ಯಗಳಲ್ಲಿ ಸ್ವಲ್ಪ ಅಡೆತಡೆಗಳು ಬರ್ತಕ್ಕಂಥದ್ದು, ಸೋಲನ್ನು ಅನುಭವಿಸುವಂಥ ಒಂದು ವಾತಾವರಣ ಸೃಷ್ಟಿಯಾಗುವಂಥದ್ದು, ಉದ್ಯೋಗ ಸ್ಥಳದಲ್ಲಿ ಮನಸ್ತಾಪಗಳು ಮತ್ತು ಕಲಹಗಳು ಉತ್ಪತ್ತಿಯಾಗುವಂಥ ವಾತಾವರಣ, ಸ್ಥಿರಾಸ್ತಿ, ಗುಪ್ತ ವ್ಯವಹಾರದ ವಿಷಯಗಳು ಕೋರ್ಟ್ ಮೆಟ್ಟಿಲಿರೋದಕ್ಕೆ ಒಂದು ದಾರಿಯನ್ನು ಮಾಡಿಕೊಡ್ತಕ್ಕಂಥದ್ದು, ತಾಯಿಯ ಆರೋಗ್ಯದಲ್ಲಿ ಏರುಪೇರುಗಳು ಉಂಟಾಗುವಂಥದ್ದನ್ನು ಇವತ್ತಿನ ದಿವಸ ಈ ಧನುಸ್ಸು ರಾಶಿನವರು ನೋಡುವಂಥದ್ದು. ಗ್ರಾಮ ದೇವತಾ ದರ್ಶನವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡುವುದು. ಇನ್ನು ಮಕರ ರಾಶಿ, ಸಂಗಾತಿಗಾಗಿ, ಸ್ನೇಹಿತರಿಗಾಗಿ, ಪಾಲುದಾರಿಕೆ ವ್ಯವಹಾರಕ್ಕಾಗಿ ಅಧಿಕ ಖರ್ಚುಗಳು ಬರುವಂಥದ್ದು, ಬಂಧುಗಳೊಡನೆ, ತಂದೆಯೊಡನೆ ಉತ್ತಮವಾದಂಥ ಬಾಂಧವ್ಯವನ್ನು ಬೆಳೆಸುವಂಥ ಒಂದು ವಾತಾವರಣ, ವಿದ್ಯಾಭ್ಯಾಸಕ್ಕಾಗಿ, ಎಲೆಕ್ಟ್ರಾನಿಕ್ ಉಪಕರಣಗಳ ಖರೀದಿಗಾಗಿ, ಮೊಬೈಲ್ ಅಥವಾ ಕಂಪ್ಯೂಟರ್ ಖರೀದಿಗಾಗಿ ಅಂಥ ವಸ್ತುಗಳಿಗಾಗಿ ಅಧಿಕವಾದಂಥ ಖರ್ಚುಗಳು ಬರುವಂಥದ್ದನ್ನು ಇವತ್ತಿನ ದಿವಸ ಈ ಮಕರ ರಾಶಿನವರು ನೋಡುವಂಥದ್ದು. ಕಡಲೆಕಾಳನ್ನು ದಾನವಾಗಿ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡುವುದು. ಇನ್ನು ಕುಂಭರಾಶಿ, ಸಾಲದ ಸಹಾಯ ಲಭಿಸುವಂಥದ್ದು, ಶತ್ರುಗಳು ಮಿತ್ರರಾಗಿ ಪರಿವರ್ತನೆಯಾಗುವಂಥದ್ದು, ಸೇವಕರ, ಕಾರ್ಮಿಕರ, ಕೆಲಸಗಾರರ ಕೊರತೆ ಬಗೆಹರಿದು ನಿಮ್ಮ ಒಂದು ವ್ಯವಹಾರಕ್ಕೆ ಸುಲಲಿತವಾದಂಥ ಮಾರ್ಗಗಳು ಲಭಿಸುವಂಥದ್ದನ್ನು ಇವತ್ತಿನ ದಿವಸ ನೋಡಬಹುದು. ಎದೆನೋವು, ಶೀತ, ಕಫ, ನೀರು, ಆಹಾರ ವ್ಯತ್ಯಾಸದಿಂದ, ಹವಾಮಾನ ವ್ಯತ್ಯಾಸದಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಉಂಟಾಗುವಂಥದ್ದನ್ನು ಇವತ್ತಿನ ದಿವಸ ಕುಂಭರಾಶಿನವರು ನೋಡುವಂಥದ್ದು. ಹತ್ತಿಯ ಮರಕ್ಕೆ ಪೂಜೆಯನ್ನು ಸಲ್ಲಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮೀನರಾಶಿ, ಭಾವನೆ, ಆಸೆ, ಆಕಾಂಕ್ಷೆಗಳಿಗೆ, ಇಷ್ಟಪಷ್ಟ ಕೆಲಸ ಕಾರ್ಯಗಳಿಗೆ ಪೂರಕವಾದಂಥ ವಾತಾವರಣಗಳು ಸೃಷ್ಟಿಯಾಗುವಂಥ ಒಂದು ದಿವಸವಾಗಿರುವಂಥದ್ದು, ಶುಭ ಕಾರ್ಯಗಳಿಗೆ ಕಾಲ ಕೂಡಿ ಬರುವಂಥದ್ದು, ಮಕ್ಕಳ ಜೀವನ ಉತ್ತಮ ಮಟ್ಟವಾಗ್ತಕ್ಕಂಥದ್ದು, ದಾಂಪತ್ಯದಲ್ಲಿ ಪ್ರೀತಿ, ವಿಶ್ವಾಸ, ಅನುರಾಗ, ಒಂದು ರೀತಿಯಾದಂಥ ಬಾಂಧವ್ಯ ಉತ್ತಮವಾಗ್ತಕ್ಕಂಥ ಒಂದು ಸ್ಥಿತಿ, ಪರಸ್ಪರ ಹೊಂದಾಣಿಕೆಗಳು ಹೆಚ್ಚಾಗಿ ಬರುವಂಥದ್ದನ್ನು ನೋಡಬಹುದು. ಪಾಲುದಾರಿಕೆ ವ್ಯವಹಾರದಲ್ಲಿ ಪ್ರಗತಿಯಾಗ್ತಕ್ಕಂಥದ್ದು, ಉತ್ತಮ ಬಡ್ತಿ ಸಿಗ್ತಕ್ಕಂಥದ್ದು, ಉತ್ತಮವಾದಂಥ ಮಾನ ಸನ್ಮಾನಗಳು ಲಭಿಸತಕ್ಕಂಥದ್ದು, ಇದೆಲ್ಲವೂ ಕೂಡ ಆಗುವಂಥದ್ದು ಇವತ್ತಿನ ದಿವಸ ಮೀನರಾಶಿನವರು ನೋಡುವಂಥದ್ದು. ಆಲೂಗಡ್ಡೆಯನ್ನು ದಾನವಾಗಿ ನೀಡೋದ್ರಿಂದ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಸರಿ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ. ಶಿವಕುಮಾರ್ ಬಾಗಲಕೋಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಶಿವಕುಮಾರ್ ಅವರೇ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಶಿವಕುಮಾರ್ ಬನ್ನಿ ಅಂತ. ಸರಿ, ಹುಟ್ಟಿದ ದಿನಾಂಕ ತಿಳಿಸಿ ಸರ್. ಹುಟ್ಟಿದ ದಿನಾಂಕ 30/7/1991. 30/7/1991. ಎಸ್ ಮೇಡಮ್. ಸಮಯ ತಿಳಿಸಿ. ಬೆಳಿಗ್ಗೆ 5:30 ಹುಟ್ಟಿರೋದು ಮೇಡಮ್. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ಕೊಡಿ. ನಮ ಶಿವಾಯ. ನಮಸ್ತೆ ಸರ್. ಏನಿಲ್ಲ ಗುರುಜಿ, ಬರೀ ಯಾವ ಕೆಲಸದ ಬಗ್ಗೆ ಕೇಳಬೇಕಾಗಿತ್ತು. ಸಮಸ್ಯೆಗಳು ಜಾಸ್ತಿ ಇದಾವೆ. ಹಾಗಾಗಿ ಈ ಜಾತಕದ ಪ್ರಕಾರವಾಗಿ ಶತಭಿಷ ನಕ್ಷತ್ರದ ಜನನವಾಗಿರ್ತಕ್ಕಂಥದ್ದು, ಶನಿ ವಕ್ರತ್ವ ಸ್ವಕ್ಷೇತ್ರತನಾಗಿದ್ದನು ಕೂಡ ವಕ್ರತ್ವವನ್ನು ಹೊಂದಿರತಕ್ಕಂಥ ಲಗ್ನಾಂಶವನ್ನು ನೋಡಿದಾಗ ಪುಷ್ಯಮಿ ನಕ್ಷತ್ರ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. ಈ ಜಾತಕದ ಪ್ರಕಾರವಾಗಿ ಹತ್ತತ್ರ ಈ ಜಾತಕಕ್ಕೆ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಅಂತಕ್ಕಂಥದ್ದು ಅತಿಯಾದಂಥ ಒಂದು ಸ್ಥಿತಿಗತಿಗಳನ್ನು ತಲುಪಿರ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗ್ತದೆ. ಅಲಂಕಾರಿಕ ಸಾಧನಗಳಿಲ್ಲೋ ಅಥವಾ ಈ ಡಿಸೈನಿಂಗ್ ವ್ಯವಹಾರದಲ್ಲೋ ಅಥವಾ ಬಟ್ಟೆ ವ್ಯವಹಾರದಲ್ಲೋ ಇಂಥವುಗಳಲ್ಲಿ ಸ್ವಲ್ಪ ಏಳಿಗೆಯನ್ನು ಕಾಣತಕ್ಕಂಥ ವ್ಯವಹಾರಗಳಿದೆ. ಅಂಥವುಗಳನ್ನು ಪ್ರಯತ್ನ ಮಾಡ್ತಕ್ಕಂಥದ್ದು ಒಳಿತು. ಅದರ ಜೊತೆಯಲ್ಲಿ ಇತ್ತೀಚೆಗಂತೂ ಸುಮಾರು ಹತ್ತತ್ರ ಯಾವಾಗ ನಿಮಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ವಿಪರೀತವಾದಂಥ ಸಮಸ್ಯೆಗಳು ಎದುರಾಗಿರ್ತಕ್ಕಂಥದ್ದನ್ನು ನೋಡಿದಾಗ 2 ವರ್ಷಗಳಿಂದ ಇತ್ತೀಚೆಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ವಿಪರೀತ ಸಮಸ್ಯೆಗಳು, ಅದರಲ್ಲೂ ಕೂಡ 2016 ಏಪ್ರಿಲ್ 15ನೇ ತಾರೀಕು ನಂತರವಾಗಿ ಈ ಜಾತಕಕ್ಕೆ ವಿಪರೀತವಾದಂಥ ಒತ್ತಡ, ಸಂಕಷ್ಟ, ನೋವು, ಅಪಮಾನ, ಅಪನಿಂದನೆಗಳು ಹೆಚ್ಚಾಗಿ ಪೀಡಿಸಿರ್ತಕ್ಕಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣ ಆಗಿ ಬಂದಿರ್ತದೆ. ಇದೆಲ್ಲದಕ್ಕೂ ಒಂದೇ ಒಂದು ರಾಮಬಾಣ ಅಂತಂದರೆ, ಪ್ರತಿ ಮಂಗಳವಾರ ದಿವಸ ಗಣಪತಿಗೆ ಕಣಗಿಲೆ ಹೂವಿನಿಂದ ಅಷ್ಟೋತ್ತರವನ್ನು ಮಾಡಿಸಿ ನಿಮ್ಮ ಪರಿಪೂರ್ಣವಾದ ಸಮಸ್ಯೆಗಳು ಬಗೆಹರಿಯುತ್ತದೆ. ಶುಭವಾಗಲಿ. ಧನ್ಯವಾದಗಳು ಶಿವಕುಮಾರ್ ಅವರೇ. ವೀಕ್ಷಕರೇ, ಇನ್ನು ಜ್ಯೋತಿಷ್ಯ ಶಾಸ್ತ್ರ ಎಲ್ಲರ ಭವಿಷ್ಯದ ಆಗುಹೋಗನ್ನ ನಿಖರವಾಗಿ ತಿಳಿಸುತ್ತಾ, ಹಾಗಿದ್ರೆ ಜ್ಯೋತಿಷ್ಯ ಶಾಸ್ತ್ರಕ್ಕಿರುವ ಮಹತ್ವ ಎಂಥದ್ದು? ಈ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋಣ.
ಗುರುಜಿ, ಇನ್ನು ಜ್ಯೋತಿಷ್ಯ ಶಾಸ್ತ್ರಕ್ಕೆ ಇರುವ ಶಕ್ತಿ ಎಂಥದ್ದು? ಯಾಕಂದರೆ ಕೆಲವೊಬ್ಬರು ಕಾಲರ್ಸ್ ಕಾಲ್ ಮಾಡಿದಾಗ ನೀವು ಅವ್ರದ್ದು ಡೇಟ್ ಆಫ್ ಬರ್ತ್ ಮತ್ತು ಟೈಮಿಂಗ್ಸ್ ತಿಳ್ಕೊಂಡು ಅವರ ಜೀವನದಲ್ಲಿ ಆಗು ಹೋಗಿರುವಂತಹ ಘಟನೆಗಳನ್ನ ಹೇಳ್ತಾ ಇರ್ತೀರಿ. ಹೌದು ಗುರುಜಿ ಅಂತ ಹೇಳ್ತಾರೆ. ಇದಕ್ಕಿರುವ ಮಹತ್ವ ಎಂಥದ್ದು, ಇದಕ್ಕಿರುವ ಶಕ್ತಿ ಎಂಥದ್ದು ತಿಳಿಸ್ಕೊಡಿ ಗುರುಜಿ. ಸಾಮಾನ್ಯವಾಗಿ ಇದರ ಅರ್ಥವಾಗಿಯೇ ನಾವು ಇದೇ ಕಾರ್ತೀಕ ಮಾಸದಿಂದ ಇದೆಲ್ಲವನ್ನು ಕೂಡ ನಮ್ಮಲ್ಲಿರ್ತಕ್ಕಂಥ ನಾವು ಪ್ರಬರ್ಧಮಾನ ಅಂದರೆ ಜ್ಯೋತಿಷ್ಯ ಶಾಸ್ತ್ರ ಬ್ರಹ್ಮಾಂಡ, ಅದರಲ್ಲಿ ಒಂದು ಸಾಸಿವೆ ಕಾಳಷ್ಟೇ ನಾವು ತಿಳ್ಕೊಂಡಿರ್ತಕ್ಕಂಥದ್ದು. ಆ ತಿಳ್ಕೊಂಡಿರ್ತಕ್ಕಂಥದ್ದನ್ನು ಆದಷ್ಟು ನನ್ನ ಕೈಲಾದಂಥ ರೀತಿಯಲ್ಲಿ, ನನಗೆ ಗೊತ್ತಿರುವಂಥ ರೀತಿಯಲ್ಲಿ ನಾನು ಅದನ್ನು ದಾನ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿಯೇ ಇದೇ ಕಾರ್ತೀಕ ಮಾಸದಿಂದ ಜ್ಯೋತಿಷ್ಯದ ಅಧ್ಯಯನ ಕೇಂದ್ರವನ್ನು ಪ್ರಾರಂಭ ಮಾಡ್ತಿದ್ದೀವಿ. ಯಾರ್ಯಾರಿಗೆ ಜ್ಯೋತಿಷ್ಯವನ್ನು ಕಲಿಯಬೇಕು ಅನ್ನೋ ಆಸಕ್ತಿಗಳಿರ್ತದೋ ಅವರೆಲ್ಲರೂ ಕೂಡ ಬಂದು ಭಾಗವಹಿಸಿ ಅದರ ಸದುಪಯೋಗವನ್ನು ಪಡಿಸಿಕೊಳ್ಳಬಹುದು. ಮೊದಲೇ ನೋಂದಾವಣೆ ಮಾಡಿಕೊಳ್ಬೇಕು. ಫೋನ್ ಮುಖಾಂತರ ಅದನ್ನು ನೋಂದಣಿ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಕಚೇರಿಗೆ ಬಂದು ಹೋದರೂ ನೋಂದಣಿ ಮಾಡಿಕೊಳ್ತಕ್ಕಂಥ ಒಂದು ಉಪಯೋಗವಿದೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರ ನಿಖರವಾಗಿ, ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಜ್ಯೋತಿಷ್ಯ ಶಾಸ್ತ್ರ ಎಷ್ಟು ನಿಖರವಾದಂಥ ಮಾಹಿತಿಗಳನ್ನು ಕೊಡ್ತಾ ಹೋಗುತ್ತೆ ಅಂದರೆ, ಇಂಥ ಸಮಯಕ್ಕೆ ಇಂಥ ದಿವಸ ಇದೇ ರೀತಿಯಾದಂಥ ಘಟನೆ ನಡೆದಿದೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾದಂಥ ಮಾಹಿತಿಗಳನ್ನು ಕೊಡ್ತಾ ಹೋಗುತ್ತೆ. ಹೇಗೆ 27 ನಕ್ಷತ್ರವೇ, 12 ರಾಶಿಗಳೇ, ಅದೇ ಬಲಾಬಲಗಳಿರ್ತಕ್ಕಂಥದ್ದು. 27 ನಕ್ಷತ್ರಗಳು, 12 ರಾಶಿಗಳು, ಸಹಸ್ರಾರು ಕೋಟಿ ಜೀವಕೋಟಿಗಳು. ಆದರೂ ಕೂಡ ಒಬ್ಬರಿಗೆ ಹೊಂದಾಣಿಕೆ ಆಗ್ತಕ್ಕಂಥದ್ದು ಇನ್ನೊಬ್ಬರಿಗೆ ಹೊಂದಾಣಿಕೆ ಆಗ್ತಕ್ಕಂಥ ಪರಿಪೂರ್ಣವಾದಂಥ ಜಾತಗಳನ್ನು ಯಾರೂ ಕೂಡ ಸೃಷ್ಟಿ ಮಾಡೋದಕ್ಕೂ ಸಾಧ್ಯವಿಲ್ಲ. ನನ್ನಾದಿಯಾಗಿ ಭಗವಂತನಾದಿಯಾಗಿ ಎಲ್ಲರಲ್ಲೂ ಕೂಡ ಪರಿಪೂರ್ಣವಾದಂಥ ಜಾತಕ ಯಾವುದೂ ಕಷ್ಟವೇ ಇಲ್ಲ ಅನ್ನೋ ರೀತಿಯಾದಂಥ ಜಾತಕಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಅಂತಹ ಜಾತಕಗಳು ಸಿಗ್ತಕ್ಕಂಥದ್ದು ಅಪರೂಪದಲ್ಲಿ ಅಪರೂಪ, ಸಾಧ್ಯವೇ ಇಲ್ಲ. ಅಪರೂಪದಲ್ಲಿ ಅಪರೂಪ ಅಲ್ಲ, ಸಾಧ್ಯವೇ ಇಲ್ಲ. ಆ ರೀತಿಯಾದಂಥ ಒಂದು ನಿಖರವಾದಂಥ ಮಾಹಿತಿಗಳನ್ನ, ಎಲ್ಲೋ ಸಹಸ್ರಾರು ಕೋಟಿ ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ನಕ್ಷತ್ರ ಇಲ್ಲಿ ಪ್ರಭಾವವನ್ನು ಬೀರ್ತವೆ ಅಂತಂದರೆ, ಎಲ್ಲೋ ಇರ್ತಕ್ಕಂಥ ಗ್ರಹಗತಿಗಳು ಇಲ್ಲಿ ಪ್ರಭಾವ ಬೀರ್ತವೆ ಅಂತಕ್ಕಂಥದ್ದಂದರೆ ನಮ್ಮ ಋಷಿಬನಗಳ ಜ್ಞಾನದಿಂದ ಅದರ ಭಂಡಾರ ಎಷ್ಟಿರ್ತಕ್ಕಂಥದ್ದು. ಇಂಥವಾದಂಥ ಇಷ್ಟೇ ಸಮಸ್ಯೆ, ಇದೇ ರೀತಿಯಾದಂಥ ಸಮಸ್ಯೆಗಳಿಗೆ ಶುಕ್ರದೋಷವಿದ್ದರೆ ಹೆಣ್ಣು ಮಕ್ಕಳ ಜೀವನಗಳು ಅತಂತ್ರವಾಗ್ತದೆ. ರವಿದೋಷಗಳಿದ್ದರೆ ತಂದೆಗೆ ತಾಯಿ ಚೆಕ್ಕೊತ್ತು ಬರ್ತದೆ. ಚಂದ್ರದೋಷಗಳಿಗೆ ತಾಯಿ ಅದು ಯಾವಾಗ ಆಗುತ್ತೆ ಅಂತಕ್ಕಂಥದ್ದು ಯಾವಾಗ ಆಗುತ್ತೆ ಅಂತಕ್ಕಂಥದ್ದು ನಿಖರವಾದಂಥ ಮಾಹಿತಿಯನ್ನು ಭೂಮಿ ಕೊಳ್ಳಬೇಕು. ನಿಖರವಾದಂಥ ಇಂಥ ದಿವಸವೇ ನಿಮಗೆ ಭೂಮಿ ಪ್ರಾಪ್ತಿಯಾಗುತ್ತೆ. ವಿವಾಹ ಆಗಬೇಕು, ಇಂಥ ದಿವಸವೇ ಪ್ರಾಪ್ತಿಯಾಗುತ್ತೆ. ಅಷ್ಟು ಏನೋ ಅದಕ್ಕಿಂತಲೂ ಮುಂದೆ ಹೋಗಿ ಇಂಥ ದಿವಸವೇ ಗರ್ಭದ ಬಿಂದು ಕೂಡ ನಿಲ್ಲುತ್ತೆ ಅಂತ ಹೇಳ್ತದೆ ಜ್ಯೋತಿಷ್ಯ ಶಾಸ್ತ್ರ. ಅಷ್ಟು ನಿಖರವಾದಂಥ ಮಾಹಿತಿಗಳನ್ನು ಈ ಜ್ಯೋತಿಷ್ಯ ಶಾಸ್ತ್ರ ಅದರ ಅಧ್ಯಯನವನ್ನು ಮಾಡಬೇಕು. ಆ ರೀತಿಯಾದ ನಿಖರವಾದಂಥ ಮಾಹಿತಿಯನ್ನು ತಿಳಿದುಕೊಳ್ಳಬೇಕು ಅಂದರೆ ನೀವು ಬನ್ನಿ. ಪ್ರತಿ ಭಾನುವಾರ ದಿವಸ ನಾವೆಲ್ಲರೂ ಕೂಡೋಣ, ಜ್ಯೋತಿಷ್ಯದ ಒಂದು ಬ್ರಹ್ಮಾಂಡವನ್ನು ಕಲಿಯೋಣ. ಎಲ್ಲರೂ ಕೂಡ, ನಾನೂ ಕೂಡ ವಿದ್ಯಾರ್ಥಿಯಾಗಿ ಅಲ್ಲಿ ಇರ್ತೀನಿ. ಎಲ್ಲರೂ ಕೂಡ ಬನ್ನಿ. ನಮ್ಮಿಂದ ಆದಂಥ ಒಂದು ದಾನವನ್ನು, ವಿದ್ಯಾದಾನವನ್ನು ಮಾಡುವಂಥ ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದೀವಿ. ಶುಭವಾಗಲಿ. ಸರಿ ಗುರುಜಿ, ಕಾರ್ಯಕ್ರಮದಲ್ಲಿದ್ದು ಸಾಕಷ್ಟು ಜ್ಯೋತಿಷ್ಯದ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದ. ನಮಃ ಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇದಾಗಿತ್ತು ಈ ದಿನದ ರಾಶಿ ಭವಿಷ್ಯ ಕಾರ್ಯಕ್ರಮ.